ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಯರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳಿಕೊಡ್ಕೊಂಡಿದ್ದೀನಪ್ಪ ಅಂದರೆ ಫಿಲ್ಮೋರಾ 15 ಯಾವ ಥರನಾಗಿ ಯೂಸ್ ಮಾಡಬೇಕು, ಅದನ್ನು ಎಡಿಟಿಂಗನ್ನು ಯಾವ ಥರನಾಗಿ ಚಾಲೂ ಮಾಡಬೇಕು ಅನ್ನೋದ್ರ ಕುರಿತಾಗಿ ಇವತ್ತು ನಾನು ನಿಮಗೆ ಹೇಳಿಕೊಡಕೊಂಡಿದ್ದೀನಿ. ಯಾಕೆ ಹೇಳ್ಕೊಡ್ತಾ ಇದ್ದೀನಪ್ಪ ಅಂದರೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಒಂದು ಯೂಟ್ಯೂಬ್ ಆಗಲಿ ಮತ್ತು ಫೇಸ್ಬುಕ್ ಆಗಲಿ ನಾವು ಏನಾದರೂ ಎಡಿಟ್ ಮಾಡಿ ನಾವು ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತಂದ್ರೆ ಏನಪ್ಪ ಅಂದರೆ ಫಿಲ್ಮೋರಾ ಆಗಲಿ, ಕ್ಯಾಪ್ಕಟ್ ಆಗಲಿ ಮತ್ತು VN ಆ್ಯಪು ಅಂತನ್ನುವಂಥ ಒಂದು ಎಡಿಟಿಂಗ್ ಆ್ಯಪ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಫಿಲ್ಮೋರಾ 15 ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಬೇಸಿಕ್ದಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ನಾನು ನಿಮಗನ್ನು ಎಡಿಟಿಂಗನ್ನು ನಿಮಗೆ ಹೇಳ್ಕೊಡ್ತೀನಿ. ಅದರದ್ದು ಒಂದು ಬೇಸಿಕ್ ಇದನ್ನು ನಾನು ಈ ಕ್ಲಾಸ್ನಲ್ಲಿ ಹೇಳ್ತೀನಿ. ಅದಾದ ಮುಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಏನು ಹೇಳ್ತೀನಪ್ಪ, ಕ್ಲಾಸ್ ಅನ್ನೋಕ್ಕಿಂತ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡ್ತಾನೆ ಬೇಸಿಕ್ ಲೆವೆಲ್ನಲ್ಲಿ ಹೇಳ್ಕೊಡ್ತೀನಿ. ಬೇಸಿಕ್ ಲೆವೆಲ್ ಅಂದರೆ ಏನಪ್ಪ ಅಂದರೆ ಫಿಲ್ಮೋರಾ 15 ಯಾವ ಥರನಾಗಿ ಓಪನ್ ಮಾಡಬೇಕು ಮತ್ತು ಅದನ್ನು ಯಾವ ಥರನಾಗಿ ಯೂಸ್ ಮಾಡಬೇಕು ಅನ್ನೋದ್ರ ಕುರಿತಾಗಿ, ಇನ್ಪುಟನ್ನು ಯಾವ ಥರನಾಗಿ ಮಾಡಬೇಕು, ನಾವು ಯಾವ ಥರನಾಗಿ ನಾವು ವಿಡಿಯೋನ ತಂದು ಟೈಮ್ ಲೈನ್ಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ನಾನು ಇವತ್ತು ಇಷ್ಟು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಯಾವ ಥರ ಅನಿಸಿದೆ, ಯಾವ ಥರ ಇಲ್ಲ ಅನ್ನೋದ್ರ ಕುರಿತಾಗಿ ನೀವು ಫಿಲ್ಮೋರನ್ನು ನಾವು ಸ್ಟಾರ್ಟಿಂಗನ್ನು ಯಾವ ಥರನೇ ಮಾಡಬೇಕು ಅನ್ನೋದನ್ನೇ ಗೊತ್ತಿರೋಂಗಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ನಾನು ಏನು ಮೂಮೆಂಟ್ ಮಾಡ್ತೀನಿ, ನಾನೇನಾದರೂ ಮೌಸಲ್ಲಿ ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾಯಿದ್ರೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ ನನಗಿಂತ ಒಂದು ಚಲೋ ಒಳ್ಳೆ ರೀತಿಯಾಗಿ ಏನು ಮಾಡ್ತಾರಪ್ಪ ಎಡಿಟಿಂಗನ್ನು ಹೇಳ್ಕೊಡೋರು ಇದ್ದಾರೆ. ಇಲ್ಲ ಅಂತಕ್ಕಿಂತ ಯೂಟ್ಯೂಬಲ್ಲಿ ಇವ್ರು ಇಲ್ಲ ಅಂತ ಹೇಳೋಂಗಿಲ್ಲ. ಯೂಟ್ಯೂಬ್ ಆಯ್ತು, ಇನ್ಸ್ಟಾಗ್ರಾಮ್ ಆಯ್ತು ಮತ್ತು ಫೇಸ್ಬುಕ್ನಲ್ಲಿ ಆದರೂ ಕೂಡ ಈ ಫಿಲ್ಮೋರಾ 15 ಬಗ್ಗೆ ಹೇಳ್ಕೊಡೋರು ಇದ್ದಾರೆ. ಆದರೆ ಕನ್ನಡದಲ್ಲಿ ನಾನು ಅಬ್ಸರ್ವ್ ಮಾಡಿದ್ರ ಪ್ರಕಾರ ಕನ್ನಡದಲ್ಲಿ ಯಾರೂ ನಿಮಗೆ ಫಿಲ್ಮೋರಾ 15 ಬಗ್ಗೆ ಯಾರೂ ಹೇಳ್ಕೊಟ್ಟಿಲ್ಲ ಇಲ್ಲಿವರೆಗೆ. ನಾನೀಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಫಿಲ್ಮೋರಾ 15 ನಾನು ಕನ್ನಡ ಮಾಧ್ಯಮದಲ್ಲಿ ನಾನು ನಿಮಗೆ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಹೇಳ್ಕೊಡ್ತೀನಿ. ನಿಮಗೆ ಯಾವ ಥರನಾಗಿ ಹೇಳ್ಕೊಡ್ಬೇಕು ಇಲ್ಲ ಅಂತ ಅನ್ನೋದ್ರ ಕುರಿತಾಗಿ ನೀವು ಇದ್ರ ಮುಂದಿನ ಒಂದು ಇದನ್ನು ನಾನು ನಮಗೆ ಹೇಳ್ತೀರಿ ಅಂತ ಕಮಿಟ್ ಮೂಲಕ ಹೇಳ್ತೀರಿ ಅಂತ ಅಂದ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ನೀವು ಕಮಿಟ್ ಮಾಡಿದರೆ ಮಾತ್ರ ನಮಗೆ ಅದರಲ್ಲಿ ಯಾವ ಥರನಾಗಿ ನಾವು ಇದನ್ನು ಹೇಳ್ಕೊಡ್ಬೇಕು, ಮುಂದಿನ ಒಂದು ವಿಷಯವನ್ನು ಹೇಳ್ಕೊಡ್ಬೇಕು ಅನ್ನೋದ್ರ ಕುರಿತಾಗಿ ನಾನು ನಮಗೆ ಕಮಿಟ್ ಮೂಲಕ ತಿಳಿಸ್ತೀರಿ ಅಂತ ಹೇಳ್ತಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಸಿಕನ್ನು ಯಾವ ಥರನಾಗಿ ನಾವು ಎಡಿಟನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಫಿಲ್ಮೋರಾ 15 ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಫಿಲ್ಮೋರನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಫಿಲ್ಮೋರಾ ಓಪನ್ ಆಗ್ತಾ ಇದೆ. ಈ ಥರನಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದಾದ ನಂತರ ನಾವು ದೊಡ್ಡದು ಮಾಡ್ತಾ ಇದ್ದೀವಿ. ದೊಡ್ಡದು ಮಾಡಿದ ನಂತರ ಫುಲ್ ಸ್ಕ್ರೀನ್ ಆಗಿ ಈ ಥರನಾಗಿ ಕಾಣುತ್ತೆ. ಪ್ರೊಜೆಕ್ಟನ್ನು ತಯಾರು ಮಾಡ್ಬೇಕಂದ್ರೆ ಏನಪ್ಪ, ನಾವು ಶಾರ್ಟ್ ಪೀರಿಯಡ್ಲಿ ಏನಾದರೂ ನಾವು ಕೆಲಸ ಮಾಡ್ತೀವಿ. ಶಾರ್ಟ್ ವಿಡಿಯೋಗಳನ್ನು ಮಾಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ 9:16 ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ 16:9 ಮಾಡಿದರೆ ಏನಾಗುತ್ತಪ್ಪ ಅಂತಂದರೆ ಇದು ಲಾಂಗ್ ವಿಡಿಯೋ ಆಗುತ್ತೆ. ಇನ್ನು ಇದು ಬೇಡ, ನಮಗೆ ಬೇರೆ ಥರನಾಗಿ ನಾವು ಏನಾದ್ರು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಇದೆಲ್ಲ ಈ ಥರನಾಗಿ ನೀವು ಇದು ಕ್ಲಿಕ್ ಮಾಡಿದರೆ ಇಲ್ಲಿ ಇದು ಚಾರ್ಟ್ ಬರುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೇಕು. ಇದಾದ ನಂತರ ನಾವು ಈಗ ಏನು ಮಾಡ್ಕೊಂಡಿಪ್ಪ ಅಂದ್ರೆ ಚಾಯ್ಸ್ ಮಾಡ್ಕೊಂಡ ನಂತರ ಈ ಥರನಾಗಿ ಬರುತ್ತೆ. ಇಲ್ಲಪ್ಪ ಅಂದರೆ ನಮಗೆ ಇದು ಬೇಡ, ನಮಗೆ ಇನ್ನೂ ಬೇರೆ ಥರನಾಗಿ ಮಾಡ್ತೀವಪ್ಪ ಅಂದ್ರೆ ಮತ್ತೆ ಒಳ್ಳೆ ಕ್ಯಾನ್ಸಲ್ ಮಾಡಿಬಿಟ್ಟು ನಾವೀಗೇನು ಮಾಡ್ತಾ ಇದೀವಪ್ಪ ಅಂದ್ರೆ ವಿಡಿಯೋ ಒಂದು ಇದನ್ನು ನಾವೇನು ಮಾಡ್ಕೊಂಡು ಸೆಟ್ಟಿಂಗ್ ಓಕೆ ಮಾಡ್ಕೊಂಡು ಈ ಥರನಾಗಿ ಓಪನ್ ಮಾಡ್ಕೊಂಡ ನಂತರ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರದ ಇಂಟರ್ಫೇಸ್ ಓಪನ್ ಆದ ನಂತರ ನಾವೇನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನಮ್ಮದು ಲಾಗಿನ್ ಆಗಿದೆ. ಅದಕ್ಕಾಗಿ ಏನಾಗುತ್ತೆ, ಕ್ರೆಡಿಟ್ ಹೋಗೋರ ತೋರಿಸ್ತಾ ಇದೆ. ನೋಡ್ಬೋದು ನೀವು ಈ ಥರನಾಗಿ ಏನು ಮಾಡಿದ್ರೆ ಓಪನ್ ಮಾಡಿದರೆ ಈ ಥರನಾಗಿ ಬರುತ್ತೆ. ಇದು ಲಾಗಿನ್ ID ಇರ್ತಕ್ಕಂಥದ್ದು, ಅದು ಅದಕ್ಕೆ ಎಷ್ಟು ಕ್ರೆಡಿಟ್ ಇದಾವೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಇವತ್ತು ಬೇಸಿಕ್ ಅನ್ನು ಮಾತ್ರ ಹೇಳ್ಕೊಡ್ತಾ ಇದೀನಿ. ಅದಕ್ಕಾಗಿ ನಾವು ಈಗ ಏನ್ ಮಾಡ್ತಾ ಇದೀವಿ, ಇದು ಮೀಡಿಯಾ, ಅದಾದ ನಂತರ ಸ್ಟಾಕ್ ಮೀಡಿಯಾ, ಅದಾದ ನಂತರ ಆಡಿಯೋ, ಟೈಟಲ್ಸ್ ಅಂತ ಬರ್ತಾವಲ್ಲ, ಯಾಕಪ್ಪ ಅಂದ್ರೆ ಟೆಕ್ಸ್ಟ್ ಬಗ್ಗೆ ಟೈಟಲ್ಸ್ ಬರ್ತಾವ ಈ ತರನಾಗಿ. ಅದಾದ ನಂತರ ಟ್ರಾನ್ಸಾಕ್ಷನ್ಗಳು, ಎಫೆಕ್ಟ್ಗಳು, ಮತ್ತು ಫಿಲ್ಟರ್, ಸ್ಟಿಕ್ಕರ್ಸ್ಗಳು ಮತ್ತು ಟೆಂಪ್ಲೇಟ್ಸ್ಗಳು ಬರ್ತಾವ. ಇವುಗಳು ಏನಪ್ಪಾ ಅಂದ್ರೆ ಫಸ್ಟ್ ಪೇಜ್ನಲ್ಲಿ ಬರ್ತಕ್ಕಂಥ ಇವುಗಳು. ಅದಾದ ನಂತರ ನಾವು ಇಲ್ಲಿ ನೆಕ್ಸ್ಟ್ ಬಂದ ನಂತರ ಇಲ್ಲಿ ಟೂಲ್ ಬಾರ್ ಬರುತ್ತೆ. ಇದು ಪೂರ ಅಂತಾರಪ್ಪ ಅಂದ್ರೆ ಟೂಲ್ ಬಾರ್ ಅಂತಾರ. ಈಗ ನೀವು ನೋಡ್ಬೋದು ಇದರಲ್ಲಿ ಟೂಲ್ ಬಾರ್ ನಾವು ಯಾವ ತರನಾಗಿ ಟೂಲ್ಗಳನ್ನು ನೀವು ನೋಡ್ಬೋದು. ಇವೆಲ್ಲ ಟೂಲ್ಗಳು. ಇಲ್ಲಿ ನಮಗೆ ಯಾವ ಟೂಲ್ ನಮಗೆ ಬೇಕಾಗುತ್ತಲ್ಲ ಅದನ್ನ ನಾವು ಇಲ್ಲಿ ಏನ್ ಮಾಡ್ಬೋದು, ಪೇಸ್ಟ್ ಮಾಡ್ಕೋಬಹುದಾಗುತ್ತೆ. ಇಲ್ಲಿ ನಾವು ಇವತ್ತನ್ನೆಲ್ಲ ಏನ್ ಮಾಡ್ಕೊಂಡಿಪ್ಪ ಅಂದ್ರೆ ಸೆಲೆಕ್ಟ್ ಕ್ಲಿಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಕ್ಯಾನ್ಸಲ್ ಮಾಡಿದ್ರೆ ಸಾಕು, ಈ ತರನಾಗಿ ವಾಪಸ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದು ವಿಡಿಯೋನ ನಿಮ್ಗೆ
ಇನ್ನ ಪ್ರಾಜೆಕ್ಟ್ ಮೀಡಿಯಾ ಅಂತ ಇದೆಯಲ್ಲ ಅದ್ರ ಮೇಲೆ ಬಂದ್ಬಿಟ್ಟು ನಾವು ಒಂದು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಒಂದು ವಿಡಿಯೋನ ನಾನು ನಿಮ್ ಮುಂದೆ ಇದನ್ನ ಮಾಡ್ತಾ ಇದೀನಿ, ಓಪನ್ ಮಾಡ್ತಾ ಇದೀನಿ. ನೀವೀಗ ನೋಡ್ಬೋದು ಈ ತರ ಇದಕ್ಕೆ ಏನಂತಾರಪ್ಪ ಅಂದ್ರೆ ಮಾನಿಟರ್ ಅಂತಾರ. ನಾವು ಏನೋ ಎಡಿಟಿಂಗ್ ಮಾಡಿದ್ರು ಇದರಲ್ಲಿ ಪ್ರಿವ್ಯೂ ಆಗಿ ತೋರಿಸುತ್ತೆ. ನಾವೀಗ ಇದನ್ನ ಟೈಮ್ ಲೈನ್ ತಂದು ಹಾಕಿದ್ರೆ ಇದು ಟೈಮ್ ಲೈನ್ ಅಂತಾರೆ ಇದಕ್ಕ. ಇಲ್ಲಿ ನೋಡ್ಬೋದು ಟೈಮ್ ಲೈನ್ ಅಲ್ಲಿ ಬಂದಾಯ್ತು. ಚೆನ್ನಾಗಿ ಪ್ಲೇ ಆಗುತ್ತೆ. ಇನ್ನು ನಾವು ನೋಡ್ಕೋಬಹುದು ಯಾವ ತರನಾಗಿದೆ ಅಂತ ಏನಂತ ಹೇಳಿ ಮಾಡಿದ್ರು ಯಾವ ತರನಾಗಿ ಮಾಡ್ಬೇಕು ನಾವು ಎಡಿಟ್ ಅನ್ನೋದ್ರ ಕುರಿತಾಗಿ ನಾನು ನಿಮ್ಗ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 1 ಇದರಲ್ಲಿ ಇಷ್ಟೇ ನಾನು ನಿಮಗೆ ಹೇಳಿ ಮುಗಿಸಕ್ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಲಾಂಗ್ ವಿಡಿಯೋ ಆಗ್ತತಿ. 2ನೇ ಭಾಗದಲ್ಲಿ ನಾನು ನಿಮ್ಗ ಪ್ರತಿಯೊಂದನ್ನು ಹೇಳ್ತೀನಿ. ಥ್ಯಾಂಕ್ ಯು.